ಇಷ್ಟು ಯಾರೋ ಎಲ್ಲಿರೋರು ನಿಮ್ಮನ್ನ ಇವತ್ತು ಗುರ್ತಿಡ್ದು ಮಾತಾಡಿಸ್ತಾರೆ, ಎಲ್ಲೋ ಹೋಗಿದ ಕಡೆ ಎಲ್ಲ ಗುರ್ತಿಡ್ದು ಅವ್ರಿಗೂ ಹೇಳ್ತಾರೆ ಅಂತಂದಾಗ ಇದಕ್ಕಿಂತ ಬೇರೆ ಇನ್ನೇನ್ ಸಂಪಾದನೆ ಮಾಡ್ಬೇಕು ನಾವು? ನಿಮಗೆ ಅದು ಎಲ್ಲರಿಗೂ ಸಿಗಲ್ಲ. ಎಲ್ಲರಿಗೂ ಸಿಗಲ್ಲ ಅದು. And ಜಗದೀಶ್ ಅವ್ರ ಬಗ್ಗೆ ಒಂದು ವಿಷಯ ಹೇಳಬೇಕು. ಎಷ್ಟೋ ಜನ ಹುಡುಗರಿಗೆ ಫಿನಾನ್ಷಿಯಲಿ ಆಗಲ್ಲ, ಬಟ್ ಅವರಿಗೆ ಪ್ಯಾಷನ್ ಇರುತ್ತೆ. ಅವ್ರ ಹತ್ರ ಏನೂ ಚಾರ್ಜಸ್ ತಗೊಳ್ಳಲ್ಲ, ಅವರು ಫ್ರೀಯಾಗಿ ಗೈಡ್ ನಾನು ಮಾಡ್ತಾರೆ. ತುಂಬಾ ಕಷ್ಟಪಟ್ಟು ಮಾಡ್ದಿರೋ ಹುಡುಗರು ಹಂಗಂತ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಜನ ಮೆಸೇಜ್ ಮಾಡ್ತಾರೆ, ಅವ್ರಿಗೆಲ್ಲ ಮಾಡೋದಕ್ಕಾಗಲ್ಲ. ಆದ್ರೆ ತುಂಬಾ ಡೆಡಿಕೇಟೆಡ್ ಆಗಿ ಅನ್ಸಿ ನಾನು ಜೆನ್ಯೂನ್ ಆಗಿ ಅವ್ರಿಗೆ ಮೀಟ್ ಮಾಡಿದ್ರೆ potential ಆ ಇದೆ ಹುಡುಗರನ್ನ, ಅಂತ ಅನ್ಸಿದ್ರೆ ಅವಾಗ ನಾನು ನಿಂತ್ಕೊಂಡು ನನ್ನ ಕೈಲಿ ಎಲ್ಲ ಏನಾಗುತ್ತೆ ನೋಡಿ ನಾನು ಮಾಡ್ತಾರೆ. ಎಲ್ಲ ತರ ಹೆಲ್ಪ್ ಮಾಡಿರ್ತೀನಿ ಅವ್ರಿಗೆ. ಆ ಹುಡುಗರಿಗೆ ಟ್ರೈನ್ ಮಾಡ್ತೀನಿ, ನನ್ಗೆ ಏನ್ ಸಪ್ಲಿಮೆಂಟ್ ಆಗುತ್ತೆ ಅದನ್ನ ಕೊಡ್ತೀನಿ. ಆ್ಯಂಡ್ ಮೈಡಿ ಸರ್, ಮದುವೆ ಆದ್ಮೇಲೆ ಎಷ್ಟೊಂದು ಜನ ಡಿವೋರ್ಸ್ ಆಗಿರೋದಿದೆ, ಬಟ್ ಸ್ಟಿಲ್ ಈ ಥರ ಒಂದು ಪಾಸಿಟಿವಿಟಿ ಬಾಂಡಿಂಗ್ ಬಿಟ್ಕೊಡ್ಲೇಬಾರ್ದು ಅನ್ನೋ ವಿಚಾರ ಬಂದಾಗಲೇ ಅದು ಮದುವೆ ಆದರೂ ಆಗಿಲ್ಲ ಅಂದರೂ ರಿಲೇಶನ್ಶಿಪ್ ಹಾಗೆ ಉಳಿಯುತ್ತೆ. ಬಿಕಾಸ್ ಅವರು ಬೆಳೆದು ಬಂದಿರೋ ರೀತಿ, ಅವ್ರ ಅಪ್ಪ ಅಮ್ಮ ಆವಾಗಲೇ ಹೇಳಿದ್ರು, ನಮ್ಮ ಅತ್ತೆ ಏನೇ ಆದರೂ ನಮ್ಮ ಮಾವನ್ ಬಿಟ್ಕೊಡಲ್ಲ. ಆ್ಯಂಡ್ ಸೇಮ್ ಥಿಂಗ್ ಅಪ್ಲೈಸ್. ನಮ್ಮ ಅಪ್ಪ ಒಂದು ಮಾತು ಹೇಳಿದರು, ಇದು ಯಾವಾಗ ಒಂದು ನಾನು 17-18 ಇಯರ್ಸ್ ಇರುವಾಗ, ನೀನು ಯಾರನ್ನಾದರೂ ಚೂಸ್ ಮಾಡು, ಒಂದ್ಸರಿ ಮದುವೆ ಅಂತ ಆದಮೇಲೆ ಬಿಟ್ಕೊಡ್ಬಾರ್ದು. ಏನಂತ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ತುಂಬಾ ಪಾಸಿಟಿವ್ ಹಾಕಿದ್ರು ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ, ನೀವು ತುಂಬಾ ಪಾಸಿಟಿವ್ ಆಗ್ತಷ್ಟು ನಿಮ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಜಾಸ್ತಿ ಬೀಳ್ತಾ ಇರುತ್ತೆ. ಜನಕ್ಕೆ ಅದನ್ನ ನೋಡಿ ಸಹಿಸ್ಕೊಳಕ್ಕಾಗ್ತಾ ಇರಲ್ಲ. ಅವಾಗ ಅವ್ರ ಬಗ್ಗೆ ನನ್ನ ಹತ್ರ ಹೇಳೋದಾಗ್ಲಿ, ನನ್ನ ಬಗ್ಗೆ ಅವ್ರ ಹತ್ರ ಹೇಳೋದಾಗ್ಲಿ ಅದು ತುಂಬ ನಡೆಯುತ್ತೆ. ಒಬ್ಬ ವ್ಯಕ್ತಿ ಸ್ವಂತ ಫ್ಯಾಮ್ಲಿಗೆ ಪ್ರಿಯಾರಿಟಿ ಕೊಡಬೇಕು. ಮೂರನೇವರಿಗೆ ಕೊಡೋ ಬೆಲೆ ನಿನ್ನ ಫ್ಯಾಮ್ಲಿಗೆ ಕೊಟ್ಟಿಲ್ಲ ಅಂದರೆ ನಿನ್ನ ಜೀವನನೇ ವೇಸ್ಟ್. ಇಷ್ಟು ಯಾರೋ ಎಲ್ಲಿರೋರು ನಿಮ್ಮನ್ನ ಇವತ್ತು ಗುರ್ತಿಡ್ದು ಮಾತಾಡಿಸ್ತಾರೆ, ಎಲ್ಲೋ ಹೋಗಿದ ಕಡೆ ಎಲ್ಲ ಗುರ್ತಿಡ್ದು ಅವ್ರಿಗೂ ಹೇಳ್ತಾರೆ ಅಂತಂದಾಗ ಇದಕ್ಕಿಂತ ಬೇರೆ ಇನ್ನೇನ್ ಸಂಪಾದನೆ ಮಾಡ್ಬೇಕು ನಾವು? ನಿಮಗೆ ಅದು ಎಲ್ಲರಿಗೂ ಸಿಗಲ್ಲ. ಎಲ್ಲರಿಗೂ ಸಿಗಲ್ಲ ಅದು. ಅಂದ್ರೆ ಎಲ್ಲ ದುಡ್ಡು ಎಲ್ಲರೂ ಮಾಡ್ಬೋದು. ನೀವು ಈ ತರ ನಿಮ್ಗೆ ತುಂಬಾ ಕಷ್ಟ. ಮರ್ಯಾದೆ ಕೊಟ್ಟು ಮಾತಾಡೋದು. ಈಗ ನಮ್ಮ ಮುಂದೆ ಇದ್ದಾಗ ಎಲ್ಲರೂ ಮರ್ಯಾದೆ ಕೊಡ್ತಾರೆ, ನಾವ್ ಇಲ್ಲದೆ ಇದ್ದಾಗ ಮರ್ಯಾದೆ ಕೊಡೋದು ಬೇಕಾಗಿರೋದು ನಮ್ಗೆ. ಆ ತರ ಒಂದ್ 4 ಜನ ಮರ್ಯಾದೆ ಕೊಟ್ರೆ ಸಾಕದೇನೆ. ಸರ್, ಮೇಡಮ್ ಅವ್ರ ಬಗ್ಗೆ ಹೇಳಿ ಅಂದ್ರೆ ನೀವು ಹಂಗೆ ಅಲ್ಲಿಂದ ಇಲ್ಲಿಂದ ಬಾಡಿ ಬಿಲ್ಡಿಂಗ್ಗೆ ಬರ್ತಾರೆ ಅವರು. ಮೇಡಮ್ ಬಗ್ಗೆ ಹೇಳೋದಲ್ಲ, ಮೇಡಮ್ನ ಫಸ್ಟ್ ದಿನ ಸಿಕ್ಕಿದಾಗಿಂದ ಇವತ್ತಿನವರೆಗೂ ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಂಡು ನನಗೆ ಎಲ್ಲ ಥರ ಬಾಡಿ ಬಿಲ್ಡಿಂಗಲ್ಲಿ ಸಪೋರ್ಟ್ ಮಾಡ್ಕೊಂಡು, ನಾನು ಯಾವಾಗ ತುಂಬ ಲೋ ಆಗಿದ್ದಾಗ ಆಗೋದೇ ಇಲ್ಲ ಇದು ನಮ್ಗೆ ಯಾಕೆ ಒಂದೊಂದು ಸಲ ನಿಮಗೆ ಎಕ್ಸ್ಟ್ರೀಮಾಗಿ ಹೋದಾಗ, ಈಗ ನಾನು ಒಂಥರ ಈಗ ನಾನು ಬಿಗಿನರ್ ಅಥ್ಲೀಟ್ ಅಲ್ಲ, ನಾನೀಗ ಒಂದು ಏನೋ ಅಮೆಚೂರ್ ಲೆವೆಲಿಂದ ಮೇಲ್ ಬಂದಿರೋ ಅಥ್ಲೀಟು, ಸೀನಿಯರ್ ಅಥ್ಲೀಟ್. ನಾನು ಆಲ್ಮೋಸ್ಟ್ ಇಲ್ಲಿ ನಿಮಗೆ ಕರ್ನಾಟಕ ಲೆವೆಲಲ್ಲಿ ತಗೊಂಡ್ರೆ ನಾನು ಆಲ್ಮೋಸ್ಟ್ ಸೀನಿಯರ್ ಅಥ್ಲೀಟ್ ಈಗ ಕಂಪೀಟ್ ಮಾಡ್ತಿರೋದ್ರಲ್ಲಿ. ಈಗ ಚಿಕ್ಕ ಚಿಕ್ಕ ಹುಡುಗರು ಬಂದು ಈಗ ನಮ್ಗಿಂತ ಏನಾದ್ರು ದೊಡ್ಡದಾಗಿ ಏನಾದ್ರು ಒಂದೇ ಸಲ ಅಚೀವ್ ಮಾಡ್ಬಿಟ್ಟು ಆ ಸ್ಟೇಜ್ನೆಲ್ಲ ಬರ್ದಲೇ ಸಡನ್ ಆಗಿ ಒಂದೇ ಸಲ ಯಾವುದೋ ಒಂದು ದೊಡ್ಡ ಟೈಟ್ಲೇ ಹೊಡೆದ್ಬಿಡ್ತಾರೆ ಸಡನ್ ಆಗಿ. ಇಷ್ಟು ವರ್ಷ ಕಷ್ಟಪಟ್ಟು ಬಂದಿದ್ದೀವಿ, ನಮ್ಗೆ ಇನ್ನೂ ಆ ಸಕ್ಸಸ್ ಸಿಗ್ತಾ ಇಲ್ವಲ್ಲ ಬೇಕಾಗಿರೋದು, ನಮಗೇನೆ ಈ ಥರ ಆಗ್ತಾ ಇದೆಯಲ್ಲ, ಈ ಥರ ಎಲ್ಲ ಎಷ್ಟೊಂದು ಸಲ ಅನ್ಸ್ಬಿಡುತ್ತೆ ಅದೆಲ್ಲ ನಿಮಗೆ ಒಂದೊಂದು ಸಿಚುವೇಶನಲ್ಲಿ. ಅವಾಗ ಹೇಳ್ತಾನೆ ಇರ್ತಾರೆ, ಇಲ್ಲ ಇವತ್ತೆಲ್ಲ ನಾಳೆ ಆಗುತ್ತೆ ಮಾಡು, ನಮ್ಮಮ್ಮ ಅದೇ ಹೇಳ್ತಾರೆ, ಹಾಗೇ ಆಗುತ್ತೆ ಹಾಗೇ ಆಗುತ್ತೆ, ಈ ವರ್ಷ ಇಲ್ಲಾಂದ್ರೆ ಮುಂದಿನ ವರ್ಷ ಆಗುತ್ತೆ. ಆ ಥರ ಸಿಚುವೇಶನಲ್ಲಿ ಇರಬೇಕು ನಿಮಗೆ. ಆ ಥರ ಸಿಚುವೇಶನ್ ಬಿಟ್ಟೋಗ್ಬಿಡೋರೇ ಜಾಸ್ತಿ. ಇವನ ಹತ್ರ ಏನೂ ಇಲ್ಲ, ಆಗಲ್ಲ, ಇವನ ಕೈಲಿ ಏನು ಅಂತ ಬಿಟ್ಟೋಗ್ಬಿಡೋರು ಜಾಸ್ತಿ. ಆ ಥರ ಸಿಚುವೇಶನಲ್ಲಿ ಇದ್ದು ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು, ಈಗ ನಾನು ಎಷ್ಟೊಂದು ತಪ್ಪು ಮಾಡಿರ್ತೀನಿ ಅದನ್ನೆಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ನನ್ನ ಜೊತೆನೇ ಇರಬೇಕು ಅಂತ ಈಗ ನನ್ನ ಮಗನಿಗೋಸ್ಕರ ಅವನ್ನ ನೋಡಿಕೊಂಡು ಎಲ್ಲನೂ ಮಾಡ್ತಾ ಇದ್ದಾರೆ. ಅದೇ ಒಂದು ದೊಡ್ಡ ಸಾಧನೆ ನಂದು. ಎಲ್ಲ ಟ್ರೋಫಿಗಳಿಗಿಂತ ದೊಡ್ಡ ಸಾಧನೆ ವೈಫು ನನ್ನ ಮಗ. ಇದಕ್ಕಿಂತ ಟೈಟಲ್ ಬೇಕಮ್ಮ? ಅದಕ್ಕಿಂತ ದೊಡ್ಡ ಸಾಧನೆ ಯಾವುದೂ ಇಲ್ಲ. ಫುಲ್ ಎಕ್ಸ್ಟ್ರಾರ್ಡಿನರಿ ಆಗಿ ಹಂಗೆ ಮಾಡಿಬಿಟ್ರು ಹಿಂಗೆ ಮಾಡಿಬಿಟ್ರು, ಊಟ ಬಿಟ್ಬಿಟ್ಟು ಇದೆಲ್ಲ ಮಾಡಿದ್ರು. ಜೆನ್ವಿನ್ ಆಗಿ ಕಷ್ಟಪಟ್ಟು ಪಾಪ ಅವ್ರದ್ದು ಬೇಕಾಗಿರೋದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಇವತ್ತಿನವರೆಗೂ ಎಲ್ಲೂ ಹೊರಗೆ ಕರ್ಕೊಂಡು ಹೋಗಿಲ್ಲ. ನಾನು 4 ವರ್ಷದಲ್ಲಿ ನಾವು ಯಾವತ್ತೂ ಎಲ್ಲೂ ಹೊರಗೆ ಹೋಗಿಲ್ಲ. ನಾನು ಬಾಡಿ ಬಿಲ್ಡಿಂಗ್ ಲಕ್ಷ ಖರ್ಚು ಮಾಡ್ತೀನಿ, ಇವತ್ತಿನವರೆಗೂ ಒಂದ್ಸಲ ಫಾರಿನಿಗೆ ಹೋಗೇ ಇಲ್ಲ ನಾನು. ನಾನು ಕಾಂಪಿಟೇಷನ್ಗೆ ಅಂತಾನೆ ಫಸ್ಟ್ ಟೈಮ್ ನಾನು ಹೋಗಿದ್ದು. ಇವ್ರದ್ದು ಕಾಂಪಿಟೇಷನ್ ಯಾವ್ಯಾವ ಪ್ಲೇಸ್ ಅಲ್ಲಿ ಇರುತ್ತೆ, ಅದೇ ನಮ್ದು ವೆಕೇಶನ್ ಅಷ್ಟೇ. ನಾವು ಅದು ಬಿಟ್ರೆ ಇವತ್ತಿನವರೆಗೂ ನಾವೆಲ್ಲೂ ಹೋಗೇ ಇಲ್ಲ. ನಾನು ಅವರು ಕರ್ಕೊಂಡು ಹೋಗು ಅಂತ ಕೇಳಿಲ್ಲ, ನಾವು ಇವತ್ತಿನವರೆಗೂ ಹೋಗ್ಬೇಕು ಅಂತ ಅನ್ಕೊಂಡಿಲ್ಲ. ಫುಲ್ ಬಾಡಿ ಬಿಲ್ಡಿಂಗೇ ಲೈಫ್ ನಂದು. ವಾಟ್ ನೆಕ್ಸ್ಟ್ ಸರ್? ನೆಕ್ಸ್ಟ್ ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ? ಅದು ನಾನೇ ಹೇಳಿದ್ನಲ್ಲ, ನನ್ನ ಮಗ ನೆನ್ಪಿಟ್ಕೊಳ್ಳೋ ಥರ ಒಂದೇನಾದ್ರು ದೊಡ್ಡದಾಗಿ ಮಾಡಿ ಬಾಡಿ ಬಿಲ್ಡಿಂಗ್ನ ನಿಲ್ಲಿಸಿ ಎಷ್ಟು ಜನ ಹುಡುಗರಿಗೆ ಏನು ಹೆಲ್ಪ್ ಮಾಡೋಕ್ಕಾಗುತ್ತೆ ಅದೆಲ್ಲ ಮಾಡಬೇಕು.
ನಲ್ಲಿ ಎಲ್ಲರಿಗೂ ಫಿಟ್ನೆಸ್ ಅಂದರೆ ಒಂದು ಲೈಫ್ ಸ್ಟೈಲ್ ಅನ್ನೋದು ಅರ್ಥ ಆಗಬೇಕು. ನಂದು ಗೋಲ್ ಅದೇನೆ. ನನ್ನ ಕೈಲಿ ಯಾರು ಏನು ಸಪೋರ್ಟ್ ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ಇವಾಗಿನ ಬರೋ ಅಥ್ಲೀಟ್ಸ್ಗಾಗಲಿ ಅವ್ರಿಗೇನು ಈಗ ನಾನು ಪಾಸಿಟಿವ್ ಆಗಿ ಏನು ಹೇಳ್ಬೋದು, ನಾನೇನು ಮೋಟಿವೇಟ್ ಮಾಡ್ಬೋದು. ಈಗ ಎಷ್ಟೊಂದು ಜನ ಹುಡುಗರಿಗೆ ನಾನು ಪ್ರೈಸ್ ಕೊಟ್ಟಿರ್ತೀನಿ, ಆ ಹುಡುಗರು ನಾನು ಸ್ಟೇಜ್ ಮೇಲೆ ಕೊಡುವಾಗ ಅಣ್ಣ ನಿಮ್ಮನ್ನು ನೋಡಿ ಮಾಡಿದೆ, ನಾನು ನಿಮ್ಮನ್ನು ನೋಡಿ ಸ್ಟಾರ್ಟ್ ಮಾಡಿದೆ ಅಣ್ಣ, ನೀವು ಕಾಂಪಿಟೇಷನ್ ನೋಡೋಕೆ ಬಂದಿದ್ದೆ, ಅವಾಗ ನಾನು ಜಿಮ್ಗೆ ಹೋಗಿ ಸೇರಿಕೊಂಡೆ. ಈ ಥರ ಹುಡುಗರು ನಾನು ಪ್ರೈಸ್ ಕೊಡೋಕೆ ಹೋದಾಗ ಹೇಳ್ತಾರಲ್ವ, ಆ ಥರ ಸಿಗೋದು ತುಂಬ ಕಷ್ಟ ನಿಮಗೆ. ಅದೆಲ್ಲ ದುಡ್ಡು ಕೊಟ್ಟು ಸಿಗೋಲ್ಲ ನಿಮಗೆ. ನೀವು ಗೆಸ್ಟಾಗಿ ಹೋಗಿ ಆ ಪ್ರೈಸ್ ಕೊಡೋಕೆ ಹೋದಾಗ ಆ ಹುಡುಗರು ಆ ಮಾತು ಹೇಳಿದಾಗ ಅದೆಲ್ಲ ನೀವು ಅಚೀವ್ಮೆಂಟೇ ಅದು. ನಾನು ಅಚೀವ್ಮೆಂಟ್ ನಾನು ದುಡ್ಡು ಮಾಡಿದ್ದೀನಿ ಅದೆಲ್ಲ ಮಾಡಿದ್ದೀನಿ ಅನ್ನೋಕ್ಕಿಂತ ಆ ಮಾತು ಕೇಳೋದೇ ಒಂದು ದೊಡ್ಡ ಅಚೀವ್ಮೆಂಟ್. ನಂದು ದೊಡ್ಡ ಗೋಲ್ ಅದೇನೆ. ನೆಕ್ಸ್ಟ್ 10 ವರ್ಷ ಆದಾಗ ನನ್ನ ಮಗ ಎಲ್ಲರೂ ಹೋದಾಗ ಹೇಳ್ಬೇಕು ನಿಮ್ಮಪ್ಪ ಬಾಡಿ ಬಿಲ್ಡಿಂಗ್ ಹಿಂಗೆ ಮಾಡಿದ್ದ ಅಂತ. ಆ ಥರ ಮಾಡಿದ್ಮೇಲೆ ಬಾಡಿ ಬಿಲ್ಡಿಂಗ್ ನಿಲ್ಸೋದು ನಾನು. ಆ್ಯಂಡ್ ಜಗದೀಶ್ ಅವ್ರ ಬಗ್ಗೆ ಒಂದು ವಿಷಯ ಹೇಳಬೇಕು. ಎಷ್ಟೋ ಜನ ಹುಡುಗರಿಗೆ ಫಿನಾನ್ಷಿಯಲಿ ಆಗಲ್ಲ, ಬಟ್ ಅವರಿಗೆ ಪ್ಯಾಷನ್ ಇರುತ್ತೆ, ಅವ್ರ ಹತ್ರ ಏನೂ ಚಾರ್ಜಸ್ ತೊಗೊಳ್ಳಲ್ಲ, ಇವರು ಫ್ರೀಯಾಗಿ ಗೈಡ್ ನಾನು ಮಾಡ್ತಾರೆ. ತುಂಬ ಕಷ್ಟಪಟ್ಟು ಮಾಡ್ದಿರೋ ಹುಡುಗರು ಹಂಗಂತ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡ್ತಾರೆ, ಅವ್ರಿಗೆಲ್ಲ ಮಾಡೋದಕ್ಕಾಗಲ್ಲ. ತುಂಬ ಜನ ಕಷ್ಟ. ಯಾಕಂದ್ರೆ ನಾನೇನು ಅಂಬಾನಿ ಅಲ್ಲ ಎಲ್ಲರಿಗೂ ಫ್ರೀಯಾಗಿ ಮಾಡೋದಕ್ಕೆ, ಯಾಕಂದ್ರೆ ನಾನು ಅಂಬಾನಿ ಅಲ್ಲ. ಆದ್ರೆ ತುಂಬಾ ಡೆಡಿಕೇಟೆಡ್ ಆಗಿ ಅನ್ಸಿ ನಾನು ಜೆನ್ಯೂನ್ ಆಗಿ ಮೀಟ್ ಮಾಡಿದ್ರೆ ಹುಡುಗರ್ನ ಅಂತ ಅನ್ಸಿದ್ರೆ ಅವಾಗ ನಾನು ನನ್ನ ಕೈಲಿ ಏನಾಗುತ್ತೆ ನಾನು ಮಾಡ್ತಾರೆ. ಎಲ್ಲಾ ತರ ಹೆಲ್ಪ್ ಮಾಡಿರ್ತೀನಿ ಅವ್ರಿಗೆ. ಆ ಹುಡುಗರಿಗೆ ಟ್ರೈನ್ ಮಾಡ್ತೀನಿ, ನನ್ಗೆ ಏನ್ ಸಪ್ಲಿಮೆಂಟ್ ಆಗುತ್ತೆ ಅದನ್ನ ಕೊಡ್ತೀನಿ. ಎಲ್ಲಾರ್ಗು ರ್ಯಾಂಡಮ್ ಆಗಿ ಮಾಡಕ್ಕಾಗಲ್ಲ. ನೀವು ಈಗ ನಾವು ಆ ಲೆವೆಲ್ ಅಲ್ಲಂತೂ ಇಲ್ಲ. ಅಂಡ್ ಆತರ ಚಿಕ್ಕ ಮಾಡಿ ಪುಟ್ಟದಾಗಿ ಏನ್ ಮಾಡ್ಬೋದು? ಬಿದ್ದಿದೆ ಅದು ಆ ತರ ಎಲ್ಲ ಫ್ರೀ ಅದನ್ನೆಲ್ಲ ನೋಡಿದ್ಮೇಲೆ ನಾವು ಸ್ವಲ್ಪ ಇದೆಲ್ಲ ಮಾಡೋದ್ ಬೇಡ ಅಂತ. ಅಯ್ಯೋ ಬಿಡು ಪಾಪ ಮಾಡೋಣ ಹೆಲ್ಪ್ ಮಾಡೋಣ ಅಂತ ಮಾಡ್ತೀವಿ. ಎಂಡ್ ಆಫ್ ದಿ ಡೇ ದೇ ಟೇಕ್ ನಮ್ನ ಗ್ರಾಂಟೆಡ್ ಆಗಿ ತಗೋಬಿಡೋದು, ಅದಕ್ಕೆ ಹೇಳೋದು ಯಾವ್ದನ್ನು ಫ್ರೀ ಆಗಿ ಹೆಂಗಂಗ್ ಮಾಡಬೇಡಿ. ಮಾತಾಡೋದು. ಫ್ರೀಯಾಗಿ ಸಿಕ್ಕಿದ್ರೆ ವ್ಯಾಲ್ಯೂ ಇರಲ್ಲ. ಹೌದು, ಯಾವ್ದಕ್ಕೂ free ಇರಲ್ಲ. ಆಗಿ ಫ್ರೀಯಾಗಿ ಸಿಕ್ಕಿದ್ರೆ ಸಿಗ್ತಾ value ಇದೆ ಗ್ರಾಂಟೆಡ್ ಆಗಿ ತಗೋಬಿಡ್ತಾರೆ. ಇವಾಗಿನ ಯಂಗ್ಸ್ಟರ್ಸ್ಗೆ ಈಸಿಯಾಗಿ ಸಿಕ್ತು ಅಂತಂದ್ರೆ ಅದ್ರದ್ದು ವ್ಯಾಲ್ಯೂ ಗೊತ್ತಾಗಲ್ಲ. ಅದಕ್ಕೆ ನಾನು ಯಾವುದೋ ಒಂದು ವಿಡಿಯೋ ನೋಡ್ಬೇಕಾದ್ರೆ ಇವರು ಸೂರ್ಯ ಅವ್ರ ಅಪ್ಪ ಏನೋ ಹೇಳ್ತಾ ಇದ್ರು, ನಿಮ್ಮ ಮಕ್ಳಿಗೆ ಯಾವಾಗ್ಲೂ ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಬೆಳೆಸ್ರಿ, ಹೌದು ಅವಾಗ ಪ್ರತಿಯೊಂದ್ರದ್ದು ವ್ಯಾಲ್ಯೂ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಯಾವ್ದ್ರದ್ದು ವ್ಯಾಲ್ಯೂ ಗೊತ್ತಾಗಲ್ಲ ನಿಮ್ಗೆ. ಲೈಕ್ ನನ್ನ ಪ್ರಕಾರ ಇವತ್ತಿನ ಕಾಲದ ಮಕ್ಳಿಗೆ ಯಾವ್ದ್ರ ಬಗ್ಗೆನೂ ಏನು ವ್ಯಾಲ್ಯೂ ಇವಾಗೇ ಗೊತ್ತಿಲ್ಲ ನಿಮ್ಗೆ. ನಾನು ಅಲ್ಲ, ನೀವೀಗ ರಿಲೇಶನ್ಶಿಪ್ ಈ ಹೇಳ್ತೀರಾ ಜನರೇಷನ್ ಅಲ್ಲಿ ಎಲ್ಲಾನು ಈಸಿಯಾಗಿ ಅವೈಲಬಲ್ ಅಲ್ಲ, ನೀವೀಗ ರಿಲೇಶನ್ಶಿಪ್ ಸಿಂಪಲ್ ಆಗಿ ಈಗ್ಲೇ ನಿಲ್ತಾ ಇಲ್ಲ ರಿಲೇಶನ್ಶಿಪ್ಗಳು. ಇನ್ನ ನನ್ನ ಮಗನ ಕಾಲಕ್ಕೆ ಮದ್ವೆನೇ ಇರಲ್ಲ. ಇವತ್ತು ಸಿಂಪಲ್ ಈಗ್ಲೇನೆ ಎಷ್ಟು ಡಿವೋರ್ಸ್ಗಳು, ನೀವು ಎಷ್ಟು ಕೇಸ್ಗಳು ನೋಡ್ತೀರಾ ಈಗೇನೆ. 20 ವರ್ಷ ಆದ್ರೆ ಮದ್ವೆನೇ ಇರಲ್ಲ. ನಾವು ಜಗಳ ಆಡೋದ್ ನೋಡಿದ್ರೆ ನಮ್ಮ ಅತ್ತೆ ಮಾವ ಮುಗೀತು ಇವ್ರದ್ದು, ಹೋಗ್ಬಿಡ್ತಾಳೆ ಇವಳು, ಇಲ್ಲ ಇವನೇ ಬಿದ್ಬಿಡ್ತಾನೆ. ಇನ್ನೊಂದ್ ಅರ್ಧ ಗಂಟೆ ಆದ್ಮೇಲೆ ಡುಮ್ಮೋ ಊಟ ಕೊಡ್ಲಾ, ಮುಗಿತೀನಿ ಅಷ್ಟೇ. ನಮ್ದು ಅಷ್ಟಕ್ಕೆ ಎಂಡ್ ಆಗ್ಬೇಕು ಅಲ್ಲೇ end. ಸರ್ವೈವ್. ನೀವು ಯಾವ್ದೇ ಜಗಳ ನಾವ್ ಜಗಳ ಆಡೋದ್ ನೋಡಿದ್ರೆ ಅಯ್ಯೋ ಇವ್ರು ಮುಗೀತು, ಇವ್ರದ್ದು ಮುಗ್ದೇ ಹೋಯ್ತು, ಬಿಟ್ಟು ಒಟ್ಟೋಗ್ತಾರೆ ಇಬ್ರುನು ಅಂತಾನೆ ಅನ್ಕೋತಾರೆ. ಬಟ್ ನಾವು ಬಿಟ್ಕೊಡಲ್ಲ. ದಟ್ಸ್ ಲವ್ ರೈಟ್. ನಾವು ಒಬ್ರಿಗೊಬ್ರು ಬಿಟ್ಕೊಡಲ್ಲ. ವಿ ಡೋಂಟ್ ಗಿವ್ ಅಪ್ ಆನ್ ಈಚ್ ಇದೆಲ್ಲ ಅದರ್. ಈಗೋ ಆಟಿಟ್ಯೂಡ್ ಇದೆಲ್ಲ ಬಿಟ್ಟು ರಿಲೇಶನ್ಶಿಪ್ ಸ್ವಾಭಿಮಾನನೇ ಅಲ್ಲಿ ಇರಬಾರ್ದು. ಮೇನ್ ಆಗಿರ್ಬೇಕಾಗಿರೋದು ಅಕ್ಸೆಪ್ಟೆನ್ಸ್, ಲವ್, ರೆಸ್ಪೆಕ್ಟ್. ಈ ಮೂರಿದ್ರೆ ಎಲ್ಲಾನು ನೀಟಾಗಿ ಆಗುತ್ತೆ. ಈಗೋ, ಡಿಸ್ರೆಸ್ಪೆಕ್ಟ್ ಮತ್ತು ಬ್ಲೇಮ್, ಈ ಮೂರಿದ್ರೆ ರಿಲೇಶನ್ಶಿಪ್ಪಿಗೆ ವ್ಯಾಲ್ಯೂ ಇರಲ್ಲ, ಅದು ಈಸಿಯಾಗಿ ಬ್ರೇಕ್ ಆಗುತ್ತೆ. ಆ್ಯಂಡ್ ಆ ರಿಲೇಶನ್ಶಿಪ್ಪಲ್ಲಿ ಥರ್ಡ್ ಪರ್ಸನ್ ಬರಬಾರ್ದು. ಥರ್ಡ್ ಪರ್ಸನ್ ಯಾವಾಗ ಎಂಟ್ರಿ ಆಗುತ್ತೆ, ಆ ಥರ್ಡ್ ಪರ್ಸನಿಂದ ಈ ರಿಲೇಶನ್ಶಿಪ್ ಹಾಳಾಗ್ಬಿಡುತ್ತೆ. ಅದಕ್ಕೆ ಹೇಳೋದು ರಿಲೇಶನ್ಶಿಪ್ ಯಾವಾಗ್ಲೂ ಪ್ರೈವೇಟ್ ಆಗೇ ಇರ್ಲಿ, ಪ್ರೈವೇಟ್ ಆಗಿರ್ಬೇಕು. ಸೋಷಿಯಲ್ ಮೀಡಿಯಾಗೆ ಇಟ್ಕೋಬೇಡಿ. ಮದ್ವೆ ಆದ್ಮೇಲೆ ಬೇಕಾದ್ರೆ 1000 ಫೋಟೋ ಹಾಕೊಳ್ರಿ, ಅಲ್ಲಿವರೆಗೂ ಆರಾಮಾಗಿ ಪ್ರೈವೇಟ್ ಆಗಿ ಇಟ್ಕೊಂಡು ಯಾರಿಗೂ ಗೊತ್ತಾಗ ನಮ್ ಜೊತೆ And ನಮ್ ಇರೋರ್ನೇ ಮದ್ವೆ ನಂಬಕ್ಕಾಗಲ್ಲ. ಆಗೋವರೆಗೂ ನಮ್ಮಿಬ್ಬರದು ಫೋಟೋ ಹಾಕಿರ್ಲಿಲ್ಲ. ನಮ್ ಜೊತೆ ಇರೋರ್ನೇ ನಂಬಕ್ಕಾಗಲ್ಲ ನಿಮ್ಗೆ. ಅದಕ್ಕೇನೆ ಈಗ ನಾವು ಮದ್ವೆ ಆಗೋವರೆಗೂ ಪ್ರೈವೇಟ್ ಆಗಿ ಇಟ್ಕೊಳ್ಳಿ. ಆಮೇಲೆ ಎಲ್ಲಿ ಬೇಕಾದ್ರೂ ಫೋಟೋ ಒಂದು ಬ್ಯಾನರ್ ಹಾಕ್ಸ್ಕೊಂಡ್ರು ಪರವಾಗಿಲ್ಲ. ಆ್ಯಂಡ್ ಮೈಡಿ ಸರ್, ಮದುವೆ ಆದ್ಮೇಲೆ ಎಷ್ಟೊಂದು ಜನ ಡಿವೋರ್ಸ್ ಆಗಿರೋದಿದೆ, ಬಟ್ ಸ್ಟಿಲ್ ಈ ಥರ ಒಂದು ಪಾಸಿಟಿವಿಟಿ ಬಾಂಡಿಂಗ್ ಬಿಟ್ಟು ಕೊಡಲೇಬಾರ್ದು ಅನ್ನೋ ವಿಚಾರ ಬಂದಾಗಲೇ ಅದು ಮದುವೆ ಆದರೂ ಆಗಿಲ್ಲ ಅಂದರೂ ಆ ರಿಲೇಶನ್ಶಿಪ್ ಹಾಗೆ ಉಳಿಯುತ್ತೆ. ಬಿಕಾಸ್ ಅವರು ಬೆಳೆದು ಬಂದಿರೋ ರೀತಿ, ಅವ್ರ ಅಪ್ಪ ಅಮ್ಮ ಆವಾಗಲೇ ಹೇಳಿದ್ರು, ನಮ್ಮ ಅತ್ತೆ ಏನೇ ಆದರೂ ನಮ್ಮ ಮಾವನ್ ಬಿಟ್ಕೊಡಲ್ಲ. ಆ್ಯಂಡ್ ಸೇಮ್ ಥಿಂಗ್ ಅಪ್ಲೈಸ್. ನಮ್ಮಪ್ಪ ಒಂದು ಮಾತು ಹೇಳಿದರು, ಇದು ಯಾವಾಗ ಒಂದು ನಾನು 17-18 ಇಯರ್ಸ್ ಇರುವಾಗ, ನೀನು ಯಾರನ್ನಾದರೂ ಚೂಸ್ ಮಾಡು, ಒಂದ್ಸರಿ ಮದುವೆ ಅಂತ ಆದಮೇಲೆ ಬಿಟ್ಕೊಡ್ಬಾರ್ದು. ನಾನು ಒಂದೊಂದ್ಸರಿ ಕೇಳ್ತಾ ಇದ್ದೆ, ನಾವು ಅಪ್ಪ ಅಮ್ಮ ಜಗಳ ಆಡಿದಾಗ ನಾವು ಅಪ್ಪನ ಒಂದು ಕ್ವಶನ್ ಕೇಳಿದ್ದೆ, ಹೆಂಗಪ್ಪ ಸಹಿಸ್ಕೊತಾ ಇದೆಯಾ ನೀನು, ಬಿಟ್ಬಿಡೋದಲ್ವಾ, ಬೇರೆ ಯಾರನ್ನಾದ್ರೂ ಮದುವೆ ಮಾಡ್ಕೋಬೋದಲ್ವಾ ಅಂತ. ನಾವು ಅಪ್ಪ ಒಂದು ಮಾತಂದರು, ಸಪ್ತಪದಿ ತುಳಿದು
ಅಷ್ಟು ಪ್ರಾಮಿಸ್ಗಳು ಮಾಡಿ 3 ಗಂಟೆ ಹಾಕಿ ತಾಳಿ ಕಟ್ಟಿ ಎಲ್ಲದರಲ್ಲೂ ನಾನು ನಿನ್ನ ಸಾಥ್ ಕೊಡ್ತೀನಿ ಅಂತ ಹೇಳಿ ಮದುವೆ ಮಾಡ್ಕೊಂಡ್ಮೇಲೆ ಇರಬೇಕು. ಅವ್ರು ಹೆಂಗೆ ಇದ್ರೂ ಇರಬೇಕು. ನಾನು ಇದನ್ನ ಕಲ್ತಿದ್ದು ನಮ್ಮ ಅಪ್ಪನಿಂದ. ಈ ತರ ಪ್ರೀತಿ ಎಲ್ಲ ಕೆಲವೊಂದ್ಸತಿ ಅನ್ಸುತ್ತೆ ನಮ್ಮ ಅಪ್ಪ ಅಮ್ಮ ಕಾಲಕ್ಕೆ ಆ ಜನರೇಷನ್ಗೆ ಎಲ್ಲ ಫಿಲ್ಮಿ ಸ್ಟೈಲ್ ಈಗ ಏನು ಫಿಲ್ಮ್ ಅಲ್ಲಿ ನೋಡಕ್ ಚೆನ್ನಾಗದು, ರಿಯಾಲಿಟಿಲಿ ತುಂಬಾ ಕಷ್ಟ. ನಿಜ. ಇವಾಗ ನಾವಿಬ್ರು ಅವ್ರಿಗೂ ಸೆಟ್ ಆಗಲ್ವಾ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡ್ಬಿಡ್ತಾರೆ ಈಗ. ನಮ್ಮಿಬ್ರು ಅಂದ್ರೆ ನಾವ್ ಯಾಕೆ ಒಬ್ಬರನ್ನೊಬ್ರು ಬಿಟ್ಕೊಡಲ್ಲ ಅಂದ್ರೆ ನಮ್ಮ ಅತ್ತೆ ಮಾವನ್ನ ನೋಡಿ ಅವರು ಇನ್ಸ್ಪೈರ್ ಆಗಿ ತಗೊಂಡಿದ್ದಾರೆ. ನಾವು ಅಪ್ಪನಿಂದ ಕಲ್ತಿರೋದು ನನಗೆ ಒಂದಷ್ಟಿದೆ. ಇದರಿಂದ ನಮ್ಮಿಬ್ಬರನ್ನ ನಾವು ಬಿಟ್ಕೊಡಲ್ಲ. ಎಷ್ಟೇ ಜಗಳ ಆಗಲಿ ಏನೇ ಆಗಲಿ ನಿಮ್ಮಲ್ಲೇ ಇಟ್ಕೊಳ್ರಿ ಅಷ್ಟೇ. ಎಲ್ಲಿ ತನಕ ಮ್ಯಾಕ್ಸಿಮಮ್ ನೀವು ಅದನ್ನು ಪುಷ್ ಮಾಡ್ಬೋದು ಅಲ್ಲಿ ತನಕ ಮಾಡಬೇಕು. ಆಗದೇ ಇಲ್ಲ ಅಂತ ಅಂದಾಗ ಪಾಸಿಟಿವ್ ನೋಟಲ್ಲಿ ಎಂಡ್ ಮಾಡಬೇಕು. ನಿಮ್ಮ ಬಗ್ಗೆ ಅವ್ರು ಕೆಟ್ಟದಾಗ ಹೇಳೋದು, ಅವ್ರ ಬಗ್ಗೆ ನೀವು ಕೆಟ್ಟದಾಗ ಹೇಳೋದು, ಎಷ್ಟು ವರ್ಷ ರಿಲೇಷನ್ಶಿಪ್ಪಲ್ಲಿ ಇದ್ದಿದ್ದಕ್ಕೆ ವ್ಯಾಲ್ಯೂ ಇರಲ್ಲ. ಆ ಥರ ಹೇಳ್ದಾಗ ಆಗಲ್ಲ ಅಂತಂದಾಗ ಏನೂ ಮಾಡೋದಕ್ಕಾಗಲ್ಲ. ಅಲ್ಲಿ ಲೈಫ್ ಟೈಮ್ ಸಫರ್ ಆಗೋದಕ್ಕಿಂತ ಮ್ಯೂಚುವಲ್ ಆಗಿ ನೀವು ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಸಪ್ರೇಟ್ ಆಗೋದು ಬೇರೆ. ರಿಗ್ರೆಟ್ ಮಾಡೋ ಥರ ಇರಬಾರ್ದು. ಅಯ್ಯೋ ಇವನ ಜೊತೆ ಇದ್ನಲ್ಲ ನಾನು, ಇವಳ ಜೊತೆ ಇದ್ನಲ್ಲ ನಾನು, ಆ ಥರ ರಿಗ್ರೆಟ್ ಮಾಡಬಾರ್ದು. ಮತ್ತು ಬಿಟ್ಟ ಮೇಲೆ ಯಾವತ್ತೂ ನೆಗೆಟಿವ್ ಆಗಿ ಹೇಳ್ಬಾರ್ದು ಅವ್ರ ಬಗ್ಗೆ. ಎಲ್ಲ ಒಂದು ಕಡೆ ಚೆನ್ನಾಗಿರ್ಲಿ ಬಿಡು ಅಂತ ಬಿಟ್ಬಿಡಿ, ಮುಗೀತು. ನಿಮ್ ಜೀವನ ನಿಮ್ದು ಶುರುವಾಗುತ್ತೆ, ಅವ್ರ ಜೀವನ ಅವ್ರದ್ದು ಶುರುವಾಗುತ್ತೆ. ನಾವು ಯಾರಿಗೆ ಆದ್ರೂ ಅಷ್ಟೇ, ನಮ್ಮ ಮನೆ ಬರ್ದಲ್ಲಿ ಬರ್ಲಿಲ್ಲ, ಎಲ್ಲ ಒಂದ್ ಕಡೆ ಚೆನ್ನಾಗಿರ್ಲಿ ಬಿಡು ಅಂತ ಅಷ್ಟೇ ಬಿಟ್ಬಿಡೋದು ಅಷ್ಟೇ. ಏನ್ ಮಾಡಕ್ಕಾಗಲ್ಲ, ಎಷ್ಟೇ ಲವ್ ಮಾಡಿದ್ರು ಅಷ್ಟೇ, ನಿಮ್ಗೆ ಯಾರಿಗೆ ಸಿಗ್ಬೇಕೋ ಅವರೇ ಸಿಗೋದು. ಅದು ಏನು ಮಾಡೋದಕ್ಕಾಗಲ್ಲ. ನೀವು ಆಮೇಲೆ ಬಿಟ್ಟೋದ್ರ ಬಗ್ಗೆನೂ ಜೀವನ ಪೂರ್ತಿ ಯೋಚನೆ ಮಾಡ್ಕೊಂಡಿರೋದಕ್ಕೂ ಆಗ. ಇರೋವ್ರ ಜೊತೆ ಖುಷಿಯಾಗಿರ್ಬೇಕು. ನೀವು ಬಿಟ್ಟೋಗಿರೋರು ನೆನ್ಸ್ಕೊಂಡು ಏನ್ ಮಾಡ್ತೀರಾ? ದೇವ್ರು ಏನ್ ಕೊಟ್ಟಿರ್ತಾನೆ ಅದರಲ್ಲೇ ಖುಷಿ ಪಡ್ಬೇಕು. ಅಂಡ್ ಇನ್ನೊಂದು, ನಮ್ಮ ಲೈಫಲ್ಲಿ ಯಾವುದು ಯಾವ ಟೈಮಲ್ಲಿ ಬರಬೇಕು, ಯಾವ್ದು ಯಾವ ಟೈಮಲ್ಲಿ ಹೋಗ್ಬೇಕು, ಅದು ಆಲ್ರೆಡಿ ಮೇಲೆ ಡಿಸೈಡ್ ಆಗಿರುತ್ತೆ. ಎಲ್ಲ ಹಣೆ ಬರ ಎಷ್ಟು ಡ್ಯೂರೇಷನ್ ನಮ್ಮ ಲೈಫಲ್ಲಿ ಅದಿರುತ್ತೆ ಅಂತ ಹಣೆ ಬರ ನಂಬ್ಕೊಂಡಿರೋದಕ್ಕಾಗಲ್ಲ. ನಾವು ಕಷ್ಟಪಟ್ಟು ಏನೇನು ಅದಕ್ಕೆ ನಾವು ಎಫರ್ಟ್ಸ್ ಹಾಕ್ಲೇಬೇಕು. ನಮ್ಮ ಕಡೆಯಿಂದ ಎಫರ್ಟ್ಸ್ ಇರ್ಲೇಬೇಕು. ಬಿಡು, ಎಲ್ಲ ದೇವ್ರು ಮಾಡ್ತಾನೆ ಅಂತ ನಾವು ಸುಮ್ಮನೆ ಮನೇಲಿ ಕೈ ಕೂತ್ಕೊಂಡಿದ್ರೆ ಆಗಲ್ಲ. ಕಟ್ಕೊಂಡ್ರೆ ಎಲ್ಲ ಅದಕ್ಕೆ ನಾವೇ ಕಷ್ಟಪಟ್ಟು ಕೆಲಸ ಮಾಡಬೇಕು, ಕಷ್ಟಪಟ್ಟು ರಿಲೇಶನ್ಶಿಪ್ ಅಲ್ಲಿ ಎಫರ್ಟ್ಸ್ ಹಾಕ್ಬೇಕು. ಎಲ್ಲ ಮಾಡಿದ್ರೆ ಅಷ್ಟೇ ದೇವ್ರು ನೋಡ್ತಾ ಇರ್ತಾನೆ. ಎಲ್ಲ ದೇವ್ರ ಮೇಲೆ ಹಾಕೊಂಡು ಕೂರೋದಕ್ಕಾಗಲ್ಲ. ಬಟ್ ಇವತ್ತಿನ ಜನ್ರೇಷನ್ಗೆ, ಇವತ್ತಿನ ಸೋಷಿಯಲ್ ಮೀಡಿಯಾ ಲೈಫ್ ಎಲ್ಲ ನೋಡಿದಾಗ ಎಷ್ಟೊಂದು ಜನಕ್ಕೆ ಜಿಗುಪ್ಸೆ ಬಂದ್ಬಿಟ್ಟಿರುತ್ತೆ ಮದುವೆ ಆಗ್ಬೇಕು. ನಿಮ್ಗೆ ಸೋಷಿಯಲ್ ಮೀಡಿಯಾನೇ ಮೇನ್ ಇಂಪ್ಯಾಕ್ಟ್ ಆಗ್ತಾ ಇರೋದು. ಡೈರೆಕ್ಟ್ ಆಗಿ ಕೇಳ್ತಾರೆ, ಅಂದ್ರೆ ನಮ್ಮನ್ನ ಪರ್ಸನಲ್ ಆಗಿ ತುಂಬಾ ಹತ್ರದಿಂದ ನೋಡಿರೋರು ಕೇಳ್ತಾರೆ, ನೀವು ಡೈರೆಕ್ಟ್ ಆಗಿ ಇಷ್ಟೆಲ್ಲ ಜಗಳ ಮಾಡ್ಕೋತೀರಾ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಯಾವಾಗ್ಲೂ ಲವ್ ಅದು ಇದು ಅಂತಾನು ಹಾಕ್ತಾನೆ ಇರ್ತೀರಾ, ಅದೆಲ್ಲ ಫೇಕಾ, ಇದು ಫೇಕಾ, ಯಾವ್ದನ್ನ ನಂಬಬೇಕು? ಈಗ ಏನಂತ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ತುಂಬಾ ಪಾಸಿಟಿವ್ ಹಾಕಿದ್ರು ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ, ನೀವು ತುಂಬಾ ಪಾಸಿಟಿವ್ ಹಾಕ್ತಷ್ಟು ನಿಮ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಜಾಸ್ತಿ ಬೀಳ್ತಾ ಇರುತ್ತೆ. ಜನಕ್ಕೆ ಅದನ್ನ ನೋಡಿ ಸಹಿಸ್ಕೊಳಕ್ ಆಗ್ತಾ ಇರಲ್ಲ. ಅವಾಗ ಅವ್ರ ಬಗ್ಗೆ ನನ್ನ ಹತ್ರ ಹೇಳೋದಾಗ್ಲಿ, ನನ್ನ ಬಗ್ಗೆ ಅವ್ರ ಹತ್ರ ಹೇಳೋದಾಗ್ಲಿ, ಬರೀ ಇದೇನೆ ಅದು ನಡೀತಾನೆ ಇರುತ್ತೆ. ಅವ್ರಿಗೆ ಅದಕ್ಕೆ ಫಸ್ಟ್ ಒಂದೇ ಪಾಯಿಂಟ್ ಹೇಳಿರೋದು, ಏನೇ ವಿಷಯ ಆದ್ರೂ ಫಸ್ಟ್ ಬಂದು ನನ್ನ ಹತ್ರನೇ ಕೇಳಬೇಕು, ಕ್ಲಾರಿಫಿಕೇಶನ್ ನನ್ನ ಹತ್ರನೇ ತಗೋಬೇಕು. ಅದಕ್ಕೆ ಅವಾಗ ಮಾತ್ರ ಸೊಲ್ಯೂಷನ್ ಸಿಗೋದು. ನೀವು ಯಾವಾಗ 3ನೇ ವ್ಯಕ್ತಿ ಹೇಳೋದನ್ನ ನಂಬ್ತೀರಾ, ಆ 3ನೇ ವ್ಯಕ್ತಿಯಿಂದ 100 ಜನ ಉಟ್ಕೋತಾರ ಆ ಥರ ಹೇಳೋರು. ವೈಫೈ ಕೇಳ್ತಿದ್ದಾಳೆ ಬಿಡು ಹೇಳೋಣ ಅಂತ ಒಬ್ಬೊಬ್ರು ಒಂದೊಂದು ವಿಷಯಗಳು ಹೇಳ್ತಾ ಇರ್ತಾರೆ. ಅದು ನಮ್ಮ ಅಕ್ಕಪಕ್ಕದಲ್ಲಿ ಇರೋರೇ ಹೇಳ್ತಾ ಇರ್ತಾರೆ. ಇವಾಗ ಒಂದು ಫೇಕ್ ಅಕೌಂಟ್ ಇಂದ ಏನೋ ಒಂದು ಮೆಸೇಜ್ ಬರುತ್ತೆ, ಅದನ್ನ ನಾವು ನಂಬ್ತೀವಿ. ಅದನ್ನ ನಂಬೋದು ನಮ್ಮ ದಡ್ತನ. ಯಾಕಂದ್ರೆ ಇಷ್ಟು ವರ್ಷ ನೀನು ಈ ಒಂದು ವ್ಯಕ್ತಿಯ ಜೊತೆ ಜೀವನ ಮಾಡಿದ್ಯಾ, ಇವ್ರೇನು ಅಂತ ನಿನಗೆ ಗೊತ್ತು, ಆ ಫೇಕ್ ಅಕೌಂಟಿಗೆ ಗೊತ್ತಾ? ಇವ್ರೇನು ಅಂತ ಹತ್ರದಿಂದ ನೋಡಿರೋದು ನೀನು, ಅವ್ರಿಗೆ ಗೊತ್ತಾ? ಅವ್ರು ನೋಡಿದಾರ? ಅವ್ರು ಏನೋ ಒಂದು ಕಿವಿಯಲ್ಲಿ ಬಿತ್ತು ಅಂತ ಅದನ್ನ ಬಂದು ನನ್ನ ಕಿವಿಯಲ್ಲಿ ಹಾಕಕ್ಕೆ ನೋಡಿದ್ರೆ ನಾನು ಅದನ್ನ ನಂಬ್ತೀನಿ. ನಾನು ಎಷ್ಟು ಮೂರ್ಖಳು. ಅದಕ್ಕೊಂದು ರೂಲ್ಸ್ ಹೇಳಿದ್ದೀನಿ, ಯಾರು ಏನೇ ಹೇಳಿದ್ರು 3ನೇ ವ್ಯಕ್ತಿ ಮುಂದೆ ಮಾತ್ರ ಬಿಟ್ಕೊಡ್ಬಾರ್ದು. ನಾವಿಬ್ರು ಬೇಕಾದ್ರೆ ಸರಿ ನಂದೇ ತಪ್ಪಿದ್ರೆ ಎಷ್ಟಾರು ಜಗಳ ಆಡ್ಕೊಳ್ಳೋಣ, 3ನೇವ್ರ ಹತ್ರ ಸರಿ ಹಂಗೆ ಮಾಡಿದಾನೆ ಏನು ಇವಾಗ ಮುಗೀತು ಅಷ್ಟೇ. ನೆಕ್ಸ್ಟ್ ಟೈಮ್ ಅವ್ರು ಇನ್ನೊಂದ್ಸಲ ಏನು ಕಂಪ್ಲೇಂಟೇ ಮಾಡೋದಕ್ಕೆ ಟ್ರೈ ಮಾಡಲ್ಲ. ಫ್ರ್ಯಾಂಕ್, ಫೇಕ್ ಅಕೌಂಟ್ಸ್ ಇಂದ ನಮಗೆ ಮೆಸೇಜಸ್ ಬರುತ್ತೆ. ಈ ತರ ಈಗ ಸರಿ ಅವರು ಬೇಕಾದ್ರೆ ನೀವೇ ಫ್ಯಾಕ್ಟ್ ಹೇಳ್ತಾ ಇದಾರೆ ಅಂದ್ರೆ ಜೆನ್ವಿನ್ ಅಕೌಂಟ್ ಇಂದ ಮಾಡ್ಬೇಕು. ಏನಾದ್ರು ವಿಷಯಗಳು ರಿಯಲ್ ಫ್ಯಾಕ್ಟ್ ಹೇಳ್ತಾ ಇದಾರೆ ಅಂದ್ರೆ, ಈ ಜನ ಹೆಂಗ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಪಾಪ ನೋಡಕ್ ಇದು ಆಕ್ಚುಲ್ ಆಗಿ ಯಾವಾಗ ಆಗೋದು ಗೊತ್ತಾ, ನಮ್ದು ಯಾವ್ದಾದ್ರು ಒಂದು ಏನಾದ್ರು ವಿಡಿಯೋ ಏನಾದ್ರು ಒಂದು ವೈರಲ್ ಆದಾಗ ಈ ತರ ವಿಷಯಗಳು ತುಂಬಾ ಜಾಸ್ತಿ ಆಗೋದು ಆ ಟೈಮಲ್ಲಿ. ಗೊತ್ತಿರೋರೇ ಮಾಡ್ತಾರೆ, ಗೊತ್ತಿರೋರೇ ಮಾಡೋದು. ವಿಷಯಗಳು ಗೊತ್ತಾಗ್ಬಿಡುತ್ತಲ್ಲ, ಅವ್ರು ಹೇಳೋ ವಿಷಯಗಳು ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ, ಇದು ಯಾರೋ ನಮ್ಮ ಅಕ್ಕಪಕ್ಕದಲ್ಲವರೇ ಮಾಡಿರೋದು ಅಂತ. ನಾವು ಅದಕ್ಕೆ ಹೇಳೋದು, ಯಾವಾಗ್ಲೂ ನಮ್ಮ ಜೊತೆಲಿ ಇರೋರೇ ಸಹಿಸಲ್ಲ ನಾವು ಬೆಳೀತಾ ಇದೀವಿ ಅಂದ್ರೆ.
ಅದಕ್ಕೇನೆ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು, ಯಾರ ಹತ್ರನೂ ನಿಮ್ದು ಏನೇ ಸೀಕ್ರೆಟ್ಸ್ ಇದ್ರು ಹೇಳ್ಬಾರ್ದು. ಇವಾಗ 3ನೇ ವ್ಯಕ್ತಿಯಿಂದ ಏನೋ ಒಂದು ಬಂದಿದೆ ಅಂದಾಗ ಫಸ್ಟ್ ನೀನು ಬಂದು ಈ ಥರ ನನಗಿದು ಬಂದಿದೆ ಏನಿದು ಅಂತ ಇವ್ರ ಹತ್ರ ಕೇಳಬೇಕೆ ಹೊರ್ತು ನೀನು ಅವ್ರನ್ನ ನಂಬಿ ಇವ್ರನ್ನ ಬ್ಲೇಮ್ ಮಾಡೋದು ತಪ್ಪು, ರೈಟ್? ಸೊ ಇಲ್ಲಿ ಮಾತಾಡಬೇಕು, ಇಲ್ಲಿ ಕಾನ್ವರ್ಸೇಷನ್ ಆಗಬೇಕು, ಇಲ್ಲಿ ಕ್ಲಾರಿಫಿಕೇಶನ್ ಆಗಬೇಕು. ಅದು ಬಿಟ್ಟು 3ನೇ ವ್ಯಕ್ತಿ ಏನೋ ಒಂದು ಹೇಳ್ತಿದ್ದಾರೆ ಅಂತ ಅವ್ರನ್ನ ನಂಬಿ ನನ್ನ ರಿಲೇಷನ್ಶಿಪ್ನ ಹಾಳು ಮಾಡಿಕೊಂಡ್ರೆ ನೀವು ಯಾವುದೋ ಫ್ಲೋ ಅಲ್ಲಿ ಈಗ ನಮ್ಮ ವೀಕ್ನೆಸ್ ಯಾರ ಹತ್ರ ಹೇಳ್ಬಿಟ್ಟಿರ್ತೀರ, ಅವ್ರು ಹೋಗಿ 10 ಜನದ ಹತ್ರ ಹೇಳಿರ್ತಾರ ಆ ವಿಷಯನ. ನೋಡಿ ಇವ್ರು ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಅಂತೆ, ರಿಯಲ್ ಲೈಫಲ್ಲಿ ನೋಡಿ ಹಿಂಗಿದ್ದಾರೆ ಇವರು. ಅದು ಇಂಪ್ಯಾಕ್ಟ್ ಆಗೋದು ಯಾರಿಗೆ? ನಮಗೆ. ಜನ ಅವಾಗ ಏನಂದರೆ ನಮ್ಮನ್ನು ನೋಡಿ ನಗಾಡ್ತಾ ಇರ್ತಾರೆ. ನೋಡಿ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಹಾಕ್ತಾರೆ ಇಷ್ಟೊಂದು, ರಿಯಲ್ ಲೈಫಲ್ಲಿ ನೋಡಿದ್ರೆ ಇವ್ರು ಈ ಥರ ಅಂತೆ. ಎಲ್ಲರ ಲೈಫು ಅಷ್ಟೇ, ಎಲ್ಲರ ಲೈಫು ಜಗಳ ಇದ್ದಿದ್ದೆ, ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಎಲ್ಲರೂ ತಪ್ಪು ಮಾಡ್ತಾರೆ, ಇವೆಲ್ಲ ಇದ್ದಿದ್ದೆ. ಅದನ್ನ ಸರಿ ಮಾಡ್ಕೊಂಡು ಲೈಫ್ ನಡ್ಸ್ಕೊಂಡು ಹೋಗ್ಬೇಕಷ್ಟೇ. ಅದು ಬಿಟ್ಟು ಬೇರೆ ಆಪ್ಷನ್ ಏನಿಲ್ಲ. ಸಪ್ರೇಟ್ ಆಗೋದೇ ಸೊಲ್ಯೂಷನ್ ಅಲ್ಲ ಇದಕ್ಕೆ, ಅದು ಬಿಟ್ಟು ಸೊಲ್ಯೂಷನ್ನು ಇರುತ್ತೆ, ಅದನ್ನ ನಾವು ಹುಡುಕೋಬೇಕಷ್ಟೇ. ಒಟ್ನಲ್ಲಿ ನಮ್ಮನ್ನ ನೋಡಿ ಖುಷಿ ಪಡೋರು ಕಮ್ಮಿನೇ ಅಲ್ವಾ? ಯಾರು ನಾನು ಹೇಳ್ತಾ ಇಲ್ವಾ, ಎಲ್ಲೋ ನಮ್ಮ ಅಪ್ಪ ಅಮ್ಮ ಬಿಟ್ರೆ ನೋಡಿ ಖುಷಿ ಪಡ್ತಾರೆ ಹೊರತು ಅಪ್ಪ ಅಮ್ಮ ಖುಷಿ ಪಡ್ತಾರೆ. ನೀವೇನ್ ಗೊತ್ತಾ, ಅಪ್ಪ ಅಮ್ಮ ಬಿಟ್ರೆ ನಮ್ಮ ಅಕ್ಕ ಪಕ್ಕದಲ್ಲಿರೋರು, ಫ್ರೆಂಡ್ಸ್, ಯಾರು ಶತ್ರುಗಳು ಅಂತ ಅಲ್ಲ. ನೀವೀಗ ನಾರ್ಮಲ್ ಆಗಿ ನಡ್ಕೊಂಡು ಓಡಾಡ್ತಿದ್ದವ್ರು ನಾಳೆ ಬೆಂಜಲ್ ಬಂದ್ರೆ ಹೆಂಗಿರುತ್ತೆ, ಹಂಗೇನೆ ನಮ್ಮ ಜೊತೆಲಿರೋರು ಹಂಗೇನೆ. ಯಾರನ್ನು ಅದ್ರಲ್ಲಿ 10ರಲ್ಲಿ ಒಬ್ಬ ಖುಷಿ ಪಡ್ಬೋದೇನೋ, ನನ್ನ ಫ್ರೆಂಡ್ ಬೆಳೆದ್ಬಿಟ್ಟ ಕಣಪ್ಪ ಅಂತ. ಇನ್ನು 9 ಜನ ಹೆಂಗೆ ಅಂದ್ರೆ ಇವ್ನು ಹೆಂಗ್ ಬೆಳೆದ್ಬಿಟ್ಟ, ನನ್ಕಿಂತ ಮುಂಚೆ ಹೆಂಗ್ ಬೆಳೆದ್ಬಿಟ್ಟ, ಇವ್ನು ಏನ್ ಮಾಡಿದ್ದ, ಆ ಥರ ಯೋಚನೆ ಮಾಡೋರೇ ಜಾಸ್ತಿ. ಅದಕ್ಕೇನೆ ಯಾವಾಗ್ಲೂ ಒಬ್ಬರೇ ಹೋಗ್ಬೇಕು, ಒಬ್ಬರೇ ಬೆಳಿಬೇಕು, ಒಬ್ಬರೇ ಫೈಟ್ ಮಾಡ್ಬೇಕು. ಆದಷ್ಟು ಜನಗಳಿಂದ ದೂರನೇ ಇರಬೇಕು. ಜನಗಳಿಂದ ದೂರ ಇದ್ದು ಫ್ಯಾಮಿಲಿ, ಮಕ್ಕಳು ಇವ್ರನ್ನ ನೋಡ್ಕೊಂಡಿದ್ರೆ ಇನ್ನೊಂದು ಸಾಕಷ್ಟೇ. ಒಬ್ಬ ವ್ಯಕ್ತಿ ಸ್ವಂತ ಫ್ಯಾಮಿಲಿಗೆ ಪ್ರಿಯಾರಿಟಿ ಕೊಡಬೇಕು. 3ನೇವರಿಗೆ ಕೊಡೋ ಬೆಲೆ ನಿನ್ನ ಫ್ಯಾಮ್ಲಿಗೆ ಕೊಟ್ಟಿಲ್ಲ ಅಂದರೆ ನಿನ್ನ ಜೀವನನೇ ವೇಸ್ಟ್. ಏಕೆಂದರೆ 3ನೇವರು ಇವತ್ತು ಬರ್ತಾರೆ, ನಾಳೆ ಹೋಗ್ತಾರೆ. ಅವ್ರು ಎಷ್ಟು ದಿನ ಇರ್ತಾರೆ ಹೇಳಕ್ಕೆ ಬರಲ್ಲ. ಬಟ್ ಫ್ಯಾಮಿಲಿ ಅನ್ನೋದು ನೀನು ಸಾಯೋವರೆಗೂ, ನೀನು ಸಾಯೋ ಸಿಚುವೇಶನಲ್ಲಿ ಇದ್ದಾಗಲೂ ನಿನ್ನ ಕೈ ಬಿಡ್ದಿರ ನಿನ್ನನ್ನು ನೋಡ್ಕೊಳ್ಳೋದು ಎಂಡ್ ಆಫ್ ದ ಡೇ ಫ್ಯಾಮಿಲಿ. ಸೊ ಫ್ಯಾಮ್ಲಿಗೆ ಪ್ರಯಾರಿಟಿ ಕೊಡಿ, ಫ್ಯಾಮ್ಲಿಗೆ ಮರ್ಯಾದೆ ಕೊಡಿ, ವ್ಯಾಲ್ಯೂ ಕೊಡಿ, ಪ್ರೀತಿ ಕೊಡಿ. 3ನೇವರಿಗೆ ಕೊಡಬೇಡಿ. 3ನೇವ್ರು ಯಾರು? ನಿಮ್ಮ ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಬಂದವರು, ಬರ್ತಾರೆ ಹೋಗ್ತಾರೆ. ಫ್ಯಾಮ್ಲಿ ತಾನೇ ಜೊತೆಯಲ್ಲಿರುತ್ತೆ. ನೀನು ಮನೇಲಿ ಕೂತ್ಕೊಂಡು 24 ಗಂಟೆ ನಿನ್ನ ನೋಡೋದು ಯಾರು? ಫ್ಯಾಮಿಲಿ. ಅವರು ನೀನು ಸೋಷಿಯಲ್ ಮೀಡಿಯಾ ನೋಡೋದು ಅಷ್ಟೇ. ನಿನ್ನ ರಿಯಾಲಿಟಿ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ನೀನೇನು ಹೇಳ್ತೀಯ ಅದೇ ಗೊತ್ತಾಗೋದು, ನೀನೇನು ಪೋಸ್ಟ್ ಮಾಡ್ತೀಯ ಅದೇ ಗೊತ್ತಾಗೋದು. ಬಟ್ ನೀನೇನು ದ ರಿಯಲ್ ಪರ್ಸನ್ ಅದು ಗೊತ್ತಿರೋದು ಬರೀ ಫ್ಯಾಮ್ಲಿಗೆ. ಸೊ ನಿಮ್ಮ ಪೊಟೆನ್ಷಿಯಲ್ ಏನು ಗೊತ್ತಾ, ನಿಮ್ಮ ಪೊಟೆನ್ಷಿಯಲ್ನ ಯಾವಾಗ್ಲೂ ನೀವೇ ರೆಕಗ್ನೈಸ್ ಮಾಡಿ. ಈಗ ನಾನು ಭದ್ರಾವತಿ ಥರ ಒಂದು ಹಳ್ಳಿಯಿಂದ ಬಂದು ನಾವು ಇಲ್ಲಿ ಬೆಂಗಳೂರಿಗೆ ಬಂದು ಇಂಜಿನಿಯರಿಂಗ್ ಮೇಲೆ ಕೆಲಸ ಮಾಡಿಕೊಂಡು ಬಾಡಿ ಬಿಲ್ಡಿಂಗಿಗೆ ಹೆಂಗೋ ಕನ್ವರ್ಟ್ ಆಗಿ ಅದು ಇಂಡಿಯಾ ಲೆವೆಲಿಗೆ ಹೋಗಿ ಇಂಟರ್ನ್ಯಾಷನಲ್ ಲೆವೆಲಿಗೆ ಹೋಗಿ ಮಾಡ್ಬೋದು ಅಂತಂದರೆ ಎಲ್ಲರೂ ಮಾಡ್ಬೋದು. ಫಸ್ಟು ನನಗೆ ಯಾರಾದರೂ ಸಪೋರ್ಟ್ ಮಾಡಬೇಕು ಅನ್ನೋದನ್ನು ತಲೆಯಿಂದ ತೆಗೆದಾಕಬೇಕು. ಯಾಕಂದ್ರೆ ನಾನು ನನಗೋಸ್ಕರ ಮಾಡ್ಕೊತಾ ಇದ್ದೀನಿ. ನಾನೇನಾದ್ರು ಬೆಳೆದ್ರೆ ನನಗೆ ಒಳ್ಳೇದಾಗುತ್ತೆ. ಯಾರೂ ಸಪೋರ್ಟ್ ಮಾಡಿಲ್ಲ ಅಂತ ನಾವು ರಿಗ್ರೆಟ್ ಮಾಡೋದಕ್ಕಿಂತ ನನಗೆ ಯಾವನೂ ಮಾಡೋದು ಬೇಡ, ನಾನು ಲೈಫಲ್ಲಿ ಮಾಡ್ತೀನಿ, ನಾನು ಮಾಡಿ ತೋರಿಸ್ತೀನಿ, ನನ್ನ ಕೈಲಿ ಯಾರು ಮಾಡೋಕ್ಕಾಗಲ್ಲ. ಈಗ ನಾನು ಅದೇ 42 kg ಇದ್ದಾಗ ನಗಾಡ್ತಾಯಿದ್ರು ಜನ, ನಾನು ಯಾರೂ ಕೇರೇ ಮಾಡ್ತಾ ಇರಲಿಲ್ಲ. ನಾನು ಆ ಟೈಮಿಂದ ಈ ಟೈಮ್ವರೆಗೂ ನಾನು ಮಾಡೇ ಮಾಡ್ತೀನಿ. ನೀವು ಈಗ ಯಾವುದೋ ಒಂದು ಟೈಟ್ಲ್ ಗೆದ್ದರೆ ಎಲ್ಲ ಜನ ಸ್ಯಾಟಿಸ್ಫೈ ಆಗಿಬಿಡಲ್ಲ, ಅದರಿಂದ ನೆಕ್ಸ್ಟ್ ಇನ್ನೊಂದು ಗೆಲ್ಲಕ್ಕಾಗಲ್ಲ ಅಂತಾರೆ. ನೀವು ಅದಕ್ಕೇ ಯಾವನ್ ಏನೇ ಅನ್ನಲಿ, ನಾನು ನನಗೋಸ್ಕರನೇ ಮಾಡ್ತಾಯಿದ್ದೀನಿ. ನಾನು ನಾಳೆ ಇನ್ನೊಂದು ಮಾಡಿದ್ರು ನಾನು ನನಗೋಸ್ಕರನೇ ಮಾಡೋದು. ನೀವು ಆ ಮೈಂಡ್ಸೆಟ್ ಇಟ್ಕೊಂಡು ನಾನು ಲೈಫಲ್ಲಿ ಮಾಡೇ ಮಾಡ್ತೀನಿ ಅಂತಂದರೆ ಮಾತ್ರ ಏನಾದ್ರು ಅಚೀವ್ ಮಾಡ್ಬೋದು. ನನಗೆ ಅವ್ನು ಸಪೋರ್ಟ್ ಮಾಡಬೇಕು, ಇವ್ನು ಮಾಡಿಲ್ಲ, ಇವ್ನು ದುಡ್ಡು ಕೊಡಲಿಲ್ಲ, ಅವ್ನು ಕೋಚಿಂಗ್ ಸರಿಯಾಗಿ ಕೊಟ್ಟಿಲ್ಲ, ಈ ಥರ ಎಲ್ಲ ಅಂದ್ಕೊಂಡು ಬೇರೆಯವ್ರನ್ನ ಬ್ಲೇಮ್ ಮಾಡ್ಕೊಂಡು ಹೋದರೆ ನಿಮ್ಮ ಲೈಫು ಸ್ಕ್ರಾಪ್ ಆಗ್ತಾ ಇರೋದು. ನಿಮಗೋಸ್ಕರ ನೀವು ಯಾವಾಗ ಮಾಡ್ತೀರ ಲೈಫಲ್ಲಿ ಕಷ್ಟಪಟ್ಟು, ಜೀವನದಲ್ಲಿ ಆವಾಗಲೇ ಮುಂದೆ ಬರೋದಕ್ಕಾಗೋದು. ನಾನು ಹೇಳ್ತಾ ಇದ್ದೆ, ನನಗಲ್ಲ ನಾನು ತುಂಬ ಒಳ್ಳೆಯವನು, ನಾನು ತುಂಬ ಸಾಚ, ನಾನು ಇದೆಲ್ಲ ಯಾವುದು ಹೇಳಲೇ ಇಲ್ಲ. ಅವ್ರ ಹತ್ರ ಫಸ್ಟ್ ಹೇಳಿದ್ದು ನೋಡು, ನಾನು ಈ ಥರ ಇದ್ದೆ, ನಾನು ಈ ಥರ ತಪ್ಪುಗಳು ಮಾಡಿದ್ದೀನಿ,
ಸರಿ ಮಾಡ್ಕೋಬೇಕು ಅಂತ ಇದ್ದೀನಿ. ಯಾರು ಚೆನ್ನಾಗಿರೋ ಹುಡುಗಿ ಮೆಸೇಜ್ ಮಾಡೋದು ಅಂದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಫೇಕ್ ಅಕೌಂಟ್ ಅಂತ. ನನ್ನ ಮದ್ವೆ ಆಗಿ ಮಗು ಇದೆ, ಇವಾಗ ಯಾರು ಚೆನ್ನಾಗಿರೋರು ಮಾಡ್ತಾಳೆ ಈ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ ನನಗೆ. ಸೋಷಿಯಲ್ ಮೀಡಿಯಾ ಎಷ್ಟು ಅಡ್ವಾಂಟೇಜ್ ಇದೆ ಅಷ್ಟೇ ಡಿಸ್ಅಡ್ವಾಂಟೇಜ್ ಸೋಷಿಯಲ್ ಜಾಸ್ತಿ ಮೀಡಿಯಾ ಇದೆ. ಯಾವ ಪ್ಲಾಟ್ಫಾರ್ಮ್ ನ ಯಾವ ತರ ಯೂಸ್ ಮಾಡ್ಕೋಬೇಕು ಆ ತರ ಯೂಸ್ ಮಾಡ್ಕೋಬೇಕು. ಅದು ಅದು ಮಿಸ್ಯೂಸ್ ಬಿಟ್ಟು ಆಗ್ತಾ ಇದೆ ಅಷ್ಟೇ. ಮಿಸ್ಯೂಸ್ ಆಗ್ತಾ ಇದೆ. ಫಿಟ್ನೆಸ್ ಅಲ್ಲಿ ಇರೋರ್ನ ಆ ತರ ದೃಷ್ಟಿಯಿಂದ ನೋಡೋದು ಬಿಟ್ಟು ನೋಡೋದನ್ನ ನಿಲ್ಲಿಸಿ. ಸ್ವಲ್ಪ ಒಳ್ಳೆ ದೃಷ್ಟಿಯಿಂದ ನೋಡಿ, ಅದ್ರಲ್ಲಿ ಕಷ್ಟಪಟ್ಟು ಮಾಡೋರು ಇರ್ತಾರೆ, ಪ್ಯಾಷನೇಟ್ ಆಗಿ ಮಾಡೋರು ಇರ್ತಾರೆ. ಬಾಡಿ ಬಿಲ್ಡಿಂಗ್ನ ಪಾಪ ಲೈಫ್ ಥರ ನೋಡಿ ಕಷ್ಟಪಟ್ಟು ಶ್ರೀಮಂತರು ಯಾರೂ ಬಾಡಿ ಬಿಲ್ಡಿಂಗ್ ಮಾಡ್ತಾ ಇಲ್ಲ. ನಮ್ಮಿಂದ ನೀವೀಗ ಏನೋ ಒಳ್ಳೇದನ್ನ ಕಲಿತೀರೋ ಬಿಡ್ತೀರೋ, ಕೆಟ್ಟದನ್ನಂತೂ ಕಲಿಯಕ್ಕೆ ಹೋಗ್ಬೇಡ್ರಿ. ನಾವೀಗ ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡಿ ನಮ್ಗೆ ₹1 ಸಿಗಲ್ಲ. ಹೌದು. ಅವ್ರ ಕಡೆ ಚೆನ್ನಾಗಿರ್ಲಿ, ನಾವು ನಮ್ಮ ಕಡೆ ಚೆನ್ನಾಗಿರ್ತೀವಿ. ನೀವು ಯಾವಾಗ ನಿಮ್ ಲೈಫಲ್ಲಿ ಒಂದು ಕ್ಲಾರಿಟಿ ಬರುತ್ತೆ ಯಾವ್ದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು, ಯಾವ್ದನ್ನ ನೆಗ್ಲೆಕ್ಟ್ ಮಾಡಬೇಕು ಅಂತ. ಆ ಕ್ಲಾರಿಟಿ ಯಾವಾಗ ನಿಮ್ಗೆ ಬಂದಿದೆ ಅಂದ್ರೆ ದಟ್ ಮೀನ್ಸ್ ಯು ಆರ್ ಮೆಚೂರ್ಡ್ ಇನ್ ಯುವರ್ ಲೈಫ್. ನಾನು ಈ ಗಾಸಿಪ್ ಮಾಡೋರು ಯಾರನ್ನೂ ಹತ್ರ ಸೇರ್ಸಲ್ಲ. ಇವಳು ಗಾಸಿಪ್ ಮಾಡ್ತಾ ಇದ್ರೆ ಅದನ್ನ ಎಂಟರ್ಟೈನ್ ಮಾಡಲ್ಲ. ನನ್ ಬೈತಾನೆ. ಯಾಕಂದ್ರೆ ನಮ್ಗೆ ಅದು ಅವಶ್ಯಕತೆ ಇಲ್ಲ, ನಮ್ಗೆ ಯಾರು ಇನ್ಕಮ್ ಯಾಕೆ? ಬರಲ್ಲ. ನಾನು ನಮ್ಮ